ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾದ ಮೇಲೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ನೇರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ತಂದೆ ಮಕ್ಕಳು ಪಾರ್ಟಿಯಿಂದ ಆಚೆ ಹೋಗೋವರೆಗೂ ನಾನು ಬಿಜೆಪಿಗೆ ಬರೋದಿಲ್ಲ, ಇಂಥ ಭ್ರಷ್ಟರನ್ನ ಬಿಜೆಪಿಯಿಂದ ಆಚೆ ಹಾಕಿದರಷ್ಟೇ ಬಿಜೆಪಿಗೆ ಹೋಗೋದಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಕುಟುಂಬ ರಾಜಕಾರಣದಿಂದ ಮುಕ್ತ ಆದರೆ ಬಿಜೆಪಿಗೆ ಹೋಗ್ತೇನೆ, BS ಯಡಿಯೂರಪ್ಪನಂತ ಕೆಟ್ಟ ಕುಟುಂಬವನ್ನ ತೆಗೆದ್ರೆ ಮತ್ತೆ ಬಿಜೆಪಿಗೆ ಹೋಗ್ತೀನಿ, ಯತ್ನಾಳ್ ರಾಜೀನಾಮೆ ಕೊಡ್ಲಿ ಅಂತ ಚೇಲಾಗಳು ಹೇಳ್ತಾ ಇದ್ದಾರೆ. ಆದರೆ ಮೊದಲು ರಾಜೀನಾಮೆ ಕೊಡಬೇಕಾಗಿರೋದು ವಿಜೇಂದ್ರ ಅಂತ ಹೇಳಿ ಬೆಂಗಳೂರಿನಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್ ಮತ್ತೆ BSY BYV ವಿರುದ್ಧ ಗುಡುಗಿದ್ದಾರೆ. ನಿಮ್ಗೆ ಯಾರು ಹೇಳಿದ್ರು ಹೊಸ ಪಕ್ಷ ಅಂತ? ನಾವು ಮೊದಲು ಅದನ್ನೆಲ್ಲ ಸರ್ವೆ ಮಾಡ್ತೀವಿ. ಈ ಕೆಟ್ಟ ಕುಟುಂಬ ಏನಿದೆ ಯಡಿಯೂರಪ್ಪಂದು, ಈ ಕುಟುಂಬಕ್ಕೇ ಬಿ ಜೆ ಪಿ ಮುಂದುವರ್ಸಿದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ನಾವು ಈ ಕೆಟ್ಟ ಕುಟುಂಬ ತೆಗೆದ್ರೆ ಮಾತ್ರ ಬಿ ಜೆ ಪಿಗೆ ಭವಿಷ್ಯದೆ ಕರ್ನಾಟಕದಲ್ಲಿ. ಇವರೇನು ಭ್ರಷ್ಟಾಚಾರದಲ್ಲಿ ಇವರೇ ಲಿಪ್ತ ಆಗ್ಯಾರಲ್ರಿ. ಇವ್ರ ವಿರುದ್ಧ ಇದು ಏನು ಕರೋನಾದಲ್ಲಿ ಹಗರಣಗಳಿವೆ, ಡಿನೋಟಿಫಿಕೇಷನ್ದಲ್ಲಿ ಹಗರಣಗಳಿವೆ. ಇವ್ರಿಗೇನು ನೈತಿಕತೆ ಇದ್ರಿ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ? ಮತ್ತು ಅದನ್ನು DK ಶಿವಕುಮಾರ್ ಹೇಳ್ಯಾರಲ್ಲ, ನಮ್ಮ ಅಭಿಕ್ಷೆಯಿಂದ MLA ಆಗೈತಳಿ. ಅವನ ಚೇಲಾಗಳು, ವಿಜೇಂದ್ರನ ಚೇಲಾಗಳು ಇವತ್ತು ಹೇಳ್ತಾರೆ ನೀ ಯತ್ನಾಳ್ ರಾಜೀನಾಮೆ ಕೊಡತ್ತಾಳೆ. ಮೊದಲು ರಾಜೀನಾಮೆ ವಿಜೇಂದ್ರ ಕೊಡಬೇಕು. ಯಾಕಂದ್ರೆ ಅವನು DK ಶಿವಕುಮಾರ್ ಕೊಟ್ಟ ಭಿಕ್ಷೆಯಿಂದ ವಿಧಾನಸೌಧದ ಮೆಟ್ಟಲು ಹತ್ತಿದ್ದಾನೆ. ಮೊದಲು ರಾಜೀನಾಮೆ ಕೊಟ್ಟು ಆರ್ಚಿ ಬರ್ತಾರೆ ಶಿಕಾರಿಪುರಕ್ಕೆ. ಮತ್ತೊಬ್ಬರಿಗೆ ಆ ಚೇಲಾಗಳ ಕಡೆಯಿಂದ ಹೇಳಿಸೋದು ಬಿಟ್ಟು ನೀವು ತಾಂಬ ಇದ್ರೆ ನೀವು ಮಾತಾಡಿ ಎದುರಿಗೆ. ಸುಮ್ಮನೆ 4 ಚೇಲಾಗಳನ್ನ ಇಟ್ಕೊಂಡು ಹಂದಿಗಳಿಂದ ಮಾತಾಡ್ಸೋದ್ರಾಗ ಅರ್ಥ ಇಲ್ಲ. ನಿಮ್ಗೆ ಯಾರು ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದು ಕೃಷ್ಣಾ ನದಿಗೆ ಮತ್ತು ಭೀಮಾ ನದಿಗೆ ನೀರು ಬಿಡಬೇಕಂತೇಳಿ ವಿನಂತಿ ಮಾಡ್ಕೊಂಡು ಭೇಟಿಯಾಗಿದ್ದಾರೆ. ನಾನು ಸಲುವಾಗಿ ಚರ್ಚೆ ಯಾರೂ ಮಾಡುವಂಥದ್ದು ಈಗಿನ ಸಂದರ್ಭದಲ್ಲಿ ಏನು ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರು 6 ವರ್ಷ ಹೊರಗೆ ಹಾಕಿಬಿಟ್ಟಾರೆ. ಎಲ್ಲಿವರೆಗೆ ಯಡಿಯೂರಪ್ಪನ ಕುಟುಂಬ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಕ್ತ ಆಗೋದಿಲ್ಲ, ಅಲ್ಲಿವರೆಗೆ ನಾವು BJPಗೆ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜೇಂದ್ರನ ಇಟ್ಕೊಂಡು ಯತ್ನಾಳ್ ತೊಗೊಳಕ್ಕಾಗೋದಿಲ್ಲ. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾನೆ, BJP ಸಲುವಾಗಲ್ಲ. ತನ್ನ ನಂತರ ಏನಾದರೂ ಸಾಯುವಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು, ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ, ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು ದುಬೈ ಅಂತಲ್ಲಿಂತಲ್ಲಿದೆ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವ್ರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ. ಯಾಕಂದರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ, ಅಮಿತ್ ಶಾರ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತೆಗೆದುಬಿಟ್ರೆ, ಯತ್ನಾಳ್ ಹೊರಗೆ ಹಾಕದಿದ್ದರೆ ನಾನು ನೇಣು ಹಾಕೋತೀನೋ ಅಂತ ಕೆಳಮಟ್ಟದ ರಾಜಕಾರಣ ಮಾಡ್ಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ಎನಿಸ್ತಾ ಇದ್ದಾರೆ. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾನೆ, BJP ಸಲುವಾಗಲ್ಲ. ತನ್ನ ನಂತರ ಏನಾದರೂ ಸಾಯುವಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು, ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ, ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು ದುಬೈ ಅಂತಲ್ಲಿಂತಲ್ಲಿದೆ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವ್ರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ. ಯಾಕಂದರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ, ಅಮಿತ್ ಶಾರ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತೆಗೆದುಬಿಟ್ರೆ, ಯತ್ನಾಳ್ ಹೊರಗೆ ಹಾಕದಿದ್ದರೆ ನಾನು ನೇಣು ಹಾಕೋತೀನೋ ಅಂತ ಕೆಳಮಟ್ಟದ ರಾಜಕಾರಣ ಮಾಡ್ಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ಎನಿಸ್ತಾ ಇದ್ದಾರೆ. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾನೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾದ ಮೇಲೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ನೇರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ತಂದೆ ಮಕ್ಕಳು ಪಾರ್ಟಿಯಿಂದ ಆಚೆ ಹೋಗೋವರೆಗೂ ನಾನು ಬಿಜೆಪಿಗೆ ಬರೋದಿಲ್ಲ, ಇಂಥ ಭ್ರಷ್ಟರನ್ನ ಬಿಜೆಪಿಯಿಂದ ಆಚೆ ಹಾಕಿದರಷ್ಟೇ ಬಿಜೆಪಿಗೆ ಹೋಗೋದಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಕುಟುಂಬ ರಾಜಕಾರಣದಿಂದ ಮುಕ್ತ ಆದರೆ ಬಿಜೆಪಿಗೆ ಹೋಗ್ತೇನೆ, BS ಯಡಿಯೂರಪ್ಪನಂತ ಕೆಟ್ಟ ಕುಟುಂಬವನ್ನ ತೆಗೆದ್ರೆ ಮತ್ತೆ ಬಿಜೆಪಿಗೆ ಹೋಗ್ತೀನಿ, ಯತ್ನಾಳ್ ರಾಜೀನಾಮೆ ಕೊಡ್ಲಿ ಅಂತ ಚೇಲಾಗಳು ಹೇಳ್ತಾ ಇದ್ದಾರೆ. ಆದರೆ ಮೊದಲು ರಾಜೀನಾಮೆ ಕೊಡಬೇಕಾಗಿರೋದು ವಿಜೇಂದ್ರ ಅಂತ ಹೇಳಿ ಬೆಂಗಳೂರಿನಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್
ಮತ್ತೆ ಬಿಎಸ್ವೈ ಬಿವೈವಿ ವಿರುದ್ಧ ಗುಡುಗಿದ್ದಾರೆ. ನಿಮ್ಗೆ ಯಾರು ಹೇಳಿದ್ರೆ ಹೊಸ ಪಕ್ಷ ಅಂತ? ನಾವು ಮೊದಲು ಅದನ್ನೆಲ್ಲ ಸರ್ವೆ ಮಾಡ್ತೀವಿ. ಈ ಕೆಟ್ಟ ಕುಟುಂಬ ಏನಿದೆ ಯಡಿಯೂರಪ್ಪಂದು, ಈ ಕುಟುಂಬಕ್ಕೇ ಬಿ ಜೆ ಪಿ ಮುಂದುವರ್ಸಿದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ನಾವು ಈ ಕೆಟ್ಟ ಕುಟುಂಬ ತೆಗೆದ್ರೆ ಮಾತ್ರ ಬಿ ಜೆ ಪಿಗೆ ಭವಿಷ್ಯ ಇದೆ ಕರ್ನಾಟಕದಲ್ಲಿ. ಇವರೇನು ಭ್ರಷ್ಟಾಚಾರದಲ್ಲಿ ಇವರೇ ಲಿಪ್ತ ಆಗ್ಯಾರಲ್ರಿ. ಇವ್ರ ವಿರುದ್ಧ ಇದು ಏನು ಕರೋನಾದಲ್ಲಿ ಹಗರಣಗಳಿವೆ, ಡಿನೋಟಿಫಿಕೇಷನ್ದಲ್ಲಿ ಹಗರಣಗಳಿವೆ. ಇವ್ರಿಗೇ ನೈತಿಕತೆ ಇದೆ ರೀ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ. ಮತ್ತು ಅದನ್ನು ಡಿ ಕೆ ಶಿವಕುಮಾರ್ ಹೇಳ್ಯಾರಲ್ಲ, ನಮ್ಮ ಅಭಿಕ್ಷೆಯಿಂದ MLA ಆಗೈತಳಿ. ಅವನ ಚೀಲಗಳು, ವಿಜೇಂದ್ರನ ಚೀಲಗಳು ಇವತ್ತು ಹೇಳ್ತಾರೆ ನೀ 14 ರಾಜೀನಾಮೆ ಕೊಡತ್ತಾಳೆ. ಮೊದಲ ರಾಜೀನಾಮೆ ವಿಜೇಂದ್ರ ಕೊಡಬೇಕು. ಯಾಕಂದ್ರೆ ಅವನು ಡಿ ಕೆ ಶಿವಕುಮಾರ್ ಕೊಟ್ಟ ಭಿಕ್ಷೆಯಿಂದ ವಿಧಾನಸೌಧದ ಮೆಟ್ಟಲು ಹತ್ತಿದ್ದಾನೆ. ಮೊದಲು ರಾಜೀನಾಮೆ ಕೊಟ್ಟು ಆರ್ಚಿ ಬರ್ತಾರೆ ಶಿಕಾರಿಪುರಕ್ಕೆ. ಮತ್ತೊಬ್ಬರಿಗೆ ಆ ಚೀಲಗಳ ಕಡೆಯಿಂದ ಹೇಳಿಸೋದು ಬಿಟ್ಟು ನೀವು ತಾಂಬಿದ್ರೆ ನೀವು ಮಾತಾಡಿ ಎದುರಿಗೆ. ಸುಮ್ಮನೆ 4 ಚೀಲಗಳನ್ನ ಇಟ್ಕೊಂಡು ಹಂದಿಗಳಿಂದ ಮಾತಾಡ್ಸೋದ್ರಾಗ ಅರ್ಥ ಇಲ್ಲ. ನಿಮ್ಗೆ ಯಾರು ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದು ಕೃಷ್ಣಾ ನದಿಗೆ ಮತ್ತು ಭೀಮಾ ನದಿಗೆ ನೀರು ಬಿಡಬೇಕಂತೇಳಿ ವಿನಂತಿ ಮಾಡ್ಕೊಂಡು ಭೇಟಿಯಾಗಿದ್ದಾರೆ. ನಾನು ಸಲುವಾಗಿ ಚರ್ಚೆ ಯಾರೂ ಮಾಡುವಂಥದ್ದು ಈಗಿನ ಸಂದರ್ಭದಲ್ಲಿ ಏನು ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರು 6 ವರ್ಷ ಹೊರಗೆ ಹಾಕಿಬಿಟ್ಟಾರೆ. ಎಲ್ಲಿವರೆಗೆ ಯಡಿಯೂರಪ್ಪನ ಕುಟುಂಬ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಕ್ತ ಆಗೋದಿಲ್ಲ, ಅಲ್ಲಿವರೆಗೆ ನಾವು ಬಿ ಜೆ ಪಿಗೆ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜೇಂದ್ರನ ಇಟ್ಕೊಂಡು 14 ತೊಗೊಳಕ್ಕಾಗೋದಿಲ್ಲ. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾನೆ, ಬಿ ಜೆ ಪಿ ಸಲುವಾಗಲ್ಲ. ತನ್ನ ನಂತರ ಏನಾದರೂ ಸಾಯುವುಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು, ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ, ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು ದುಬೈ ಅಂತಲ್ಲಿಂತಲ್ಲಿದೆ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವ್ರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ. ಯಾಕಂದರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ, ಅಮಿತ್ ಶಾರ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತೆಗೆದುಬಿಟ್ರೆ, ಯತ್ನಾಳ್ ಹೊರಗೆ ಹಾಕದಿದ್ದರೆ ನಾನು ನೇಣು ಹಾಕೋತೀನೋ ಅಂತ ಕೆಳಮಟ್ಟದ ರಾಜಕಾರಣ ಮಾಡ್ಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ಎನಿಸ್ತಾ ಇದ್ದಾರೆ. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾನೆ, ಬಿ ಜೆ ಪಿ ಸಲುವಾಗಲ್ಲ. ತನ್ನ ನಂತರ ಏನಾದರೂ ಸಾಯುವುಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು, ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ, ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು ದುಬೈ ಅಂತಲ್ಲಿಂತಲ್ಲಿದೆ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವ್ರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ. ಯಾಕಂದರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ, ಅಮಿತ್ ಶಾರ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತೆಗೆದುಬಿಟ್ರೆ, ಯತ್ನಾಳ್ ಹೊರಗೆ ಹಾಕದಿದ್ದರೆ ನಾನು ನೇಣು ಹಾಕೋತೀನೋ ಅಂತ ಕೆಳಮಟ್ಟದ ರಾಜಕಾರಣ ಮಾಡ್ಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ಎನಿಸ್ತಾ ಇದ್ದಾರೆ. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾನೆ.